ಅವರನ್ನ ಎದುರಿಸ್ತಾ ಇದ್ದಾರೆ ಸ್ಟ್ರೈಕರ್ ನಲ್ಲಿ ರಜಾಕ್. ಭಾರಿ ಹೊಡೆತಕ್ಕೆ ಪ್ರಯತ್ನ ಆದ್ರೆ ವೈಟ್ ಬಾಲ್ ಅಂತ ತೀರ್ಮಾನ ಕೊಟ್ಟಿದ್ದಾರೆ ತೀರ್ಪುಗಾರರು ಉತ್ತಮವಾದಂತಹ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸಬೇಕು. ಜೋರಾಗಿ ಹೊಡೆದಿದ್ದಾರೆ. 2 ರನ್ ಕದಿಯುವಂತ ಪ್ರಯತ್ನ, 2 ರನ್ ಕದಿಯುವಲ್ಲಿ ಸಫಲರಾಗಿದ್ದಾರೆ ರಜಾಕ್ ಮತ್ತು ಹರೀಶ್ ಅವರು. ಉತ್ತಮವಾದಂತಹ ಬೌಲಿಂಗ್, ಸ್ವಲ್ಪ ಕ್ಷೇತ್ರ ರಕ್ಷಣೆಯಲ್ಲಿ ಗಲಿಬಿಲಿಗೊಂಡ್ರು ಎದುರಾಳಿ ತಂಡದವರು. ಜೋರಾಗಿ ಹೊಡೆತ ನೇರ ಫೀಲ್ಡರ್ ಕೈಗೆ ಚೆಂಡು. ರಜಾಕ್ ಔಟ್ ಆಗಿದ್ದಾರೆ. ಆರಂಭಿಕ ಆಟಗಾರರಾಗಿ ಹೋದಂತಹ ರಜಾಕ್ ಅವರು ಅತ್ಯುತ್ತಮವನ್ನು ಆಟ ಆಡಿ ಈಗ ಸೀದಾ ಕ್ಷೇತ್ರ ರಕ್ಷಕ ಕೈಗೆ ತಮ್ಮ ಬಾಲ್ ಅನ್ನ ಕೊಟ್ಟು ವಿಕೆಟ್ ಅನ್ನ ಚೆಲ್ಲಿದ್ದಾರೆ. ವಾಪಸ್ ಆಗಿ ಮರಳ್ತಾ ಇದ್ದಾರೆ. ಅವರ ಜಾಗವನ್ನು ತುಂಬಲು ಹೋಗ್ತಾ ಇದ್ದಾರೆ ಈಗ ಹೊಸ ಆಟಗಾರ ಯಾಸೀನ್. ಇವರು ಸಹ ಒಡಿಬಡಿ ಆಟಗಾರರು. ಇವರೆಲ್ಲ ಬರೀ ಒಡಿಬಡಿ ಆಟಗಾರರೇ ಸೇರ್ಕೊಂಡು ಬಂದಿದ್ದಾರಲ್ಲ, ಹೆಂಗೆ ಇವರು? ಅದೇ ಸರ್, ಏನಂದ್ರೆ ರಾಯಲ್ ಬ್ಲೂಸ್ ಅವರು ಹುಡುಕಿ ತಗೊಂಡಿದ್ದಾರಪ್ಪ. ಪುತ್ತೂರು ಡಿಪೋ ನಾಯಕರು ಬರಬೇಕು. ಮಾಡು ಇಲ್ಲ ಮಡಿ ಅನ್ನೋ ತರ ಇವರು ಒಡಿ ಇಲ್ಲ ಬಡಿ ಅಂತ. ಮಧು ಅವರ 3ನೇ ಎಸೆತ, ಪ್ರಮೋದ್ 3ನೇ ಎಸೆತ ಅಗಲವಾದ ಚೆಂಡಾಗಿ ತಂಡಕ್ಕೆ 1 ರನ್ ಅನ್ನ ಸೇರ್ಪಡೆ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಇತರೆ ರನ್ ಆಗಿ ಸೇರ್ಪಡೆ. ಜೋರಾಗಿ ಹೊಡೆದಿದ್ದಾರೆ ಪುತ್ತೂರು ಡಿವಿಷನ್ ಅವರು. ಅಷ್ಟೇ ಎದುರಾಳಿ ತಂಡದ ಕ್ಷೇತ್ರ ರಕ್ಷಕ ಕ್ಯಾಚ್ ಅನ್ನು ಹಿಡಿದು ತಮ್ಮ ಉದ್ದರಿಯನ್ನ ಕಳ್ಕೊಂತ ಇದ್ದಾರೆ ರಾಯಲ್ ಬ್ಲೂಸ್ ನ ಯಾಸಿನ್ ಅವರು. ಇನ್ನೊಂದಿದೆ. ಈಗ ಹೊಸ ಆಟಗಾರ ನವೀನ್ ಅವರು ಅಂಕಣದತ್ತ. ಕೇಶವ್ ಕ್ಷಮಿರ್ಲಿ, ಹೊಸ ಆಟಗಾರ ಕೇಶವ್ ಅವರು, ರಾಯಲ್ ಬ್ಲೂಸ್ ನ ಕೇಶವ್ ಅವರು ಅಂಕಣದತ್ತ. ಮಧು ಅವರ 4ನೇ ಬಾಲ್. ಭರ್ಜರಿಯಾದಂತಹ ಹೊಡೆತ, ಬಹುಶಃ ಇದು ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. 1 ರನ್ ರಾಯಲ್ ಬ್ಲೂಸ್ ತಂಡಕ್ಕೆ. ಇನ್ನ 2 ಎಸೆತ ಇದೆ. ಕೊನೆಯ ಓವರ್ನ 2 ಎಸೆತಗಳು.